ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನು ಕೌರವ ಸಭೆಯಲ್ಲಿ ದ್ರೋಣ, ವಿದುರ, ಗಾಂಧಾರಿಯರು ದುರ್ಯೋಧನನಿಗೆ ಹೇಳಿದ ಬುದ್ಧಿವಾದಗಳನ್ನೆಲ್ಲ ಪಾಂಡವರಿಗೆ ತಿಳಿಸಿದುದು ಎಂಬ 148ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ದ್ರೋಣನು ದುರ್ಯೋಧನನನ್ನು ಕುರಿತು ಎಲ್ಲ ರಾಜರ ಮುಂದೆ ಹೀಗೆಂದು ಹೇಳುವನು. ಕುಮಾರ ದುರ್ಯೋಧನ, ಪಾಂಡವರ ತಂದೆಯಾದ ಪಾಂಡುವನ್ನು ನೀನು ಸಾಮಾನ್ಯನೆಂದು ತಿಳಿಯಬೇಡ. ನಿಮ್ಮ ಕುಲಕ್ಕೆ ಹಿರಿಯರಾದ ಪ್ರತೀಪನು, ಶಂತನುವು, ದೇವವ್ರತನೆನಿಸಿದ ಈ ಭೀಷ್ಮನು ಕುರುಕುಲ ಕ್ಷೇಮಕ್ಕಾಗಿ ಯಾವ ವಿಧದಲ್ಲಿ ವರ್ತಿಸಿದರೂ ಪಾಂಡು ಮಹಾರಾಜನು ಅದರಂತೆಯೇ ಇದ್ದನು. ಅವನು ಮಹಾ ಸತ್ಯಸಂಧನು, ಜಿತೇಂದ್ರಿಯನು, ಧರ್ಮಾತ್ಮನು, ಒಳ್ಳೆಯ ವ್ರತನಿಷ್ಠನು, ಎಲ್ಲ ಕಾರ್ಯಗಳಲ್ಲಿಯೂ ಒಳ್ಳೆಯ ಎಚ್ಚರವುಳ್ಳವನು. ಅವನು ರಾಜ್ಯಾಧಿಕಾರಕ್ಕೆ ತನಗೆ ಪೂರ್ಣ ಬಾಧ್ಯತೆಯಿದ್ದರು. ನಿನ್ನ ತಂದೆಯಾದ ಈ ಧೃತರಾಷ್ಟ್ರನು ತನಗೆ ಹಿರಿಯನಾದುದರಿಂದ ರಾಜ್ಯವನ್ನು ಅವನಿಗೂ ಮತ್ತು ತನ್ನ ತಮ್ಮನಾದ ವಿದುರನಿಗೂ ಬಿಟ್ಟು ಕುರುಡನಾಗಿದ್ದರೂ ಧೃತರಾಷ್ಟ್ರನನ್ನೇ ಸಿಂಹಾಸನದಲ್ಲಿ ಸ್ಥಿರವಾಗಿ ನೆಲೆಗೊಳಿಸಿ ತನ್ನ ಇಬ್ಬರು ಪತ್ನಿಯರೊಡನೆ ಕಾಡಿಗೆ ಹೊರಟು ಹೋದನು. ವಿದುರನಾದರೂ ರಾಜ್ಯ ಭಾಗಕ್ಕೆ ಆಸೆ ಪಡದೆ ಧೃತರಾಷ್ಟ್ರನ ವಿಷಯದಲ್ಲಿ ಸೇವಕನಂತಿದ್ದು ಅವನಿಗೆ ಛತ್ರ ಚಾಮರಾದಿಗಳನ್ನು ಹಿಡಿಯುತ್ತಾ ಎಷ್ಟೋ ವಿನಯದಿಂದ ಅವನನ್ನು ಉಪಾಸಿಸುತ್ತಿರುವನು. ಪಾಂಡುವು ಹೊರಟು ಹೋದ ಮೇಲೆ ಪ್ರಜೆಗಳೆಲ್ಲರೂ ಪಾಂಡುವಿನಲ್ಲಿ ಹೇಗೋ ಹಾಗೆಯೇ ಧೃತರಾಷ್ಟ್ರನಲ್ಲಿಯೂ ರಾಜಭಕ್ತಿ ವಿಶ್ವಾಸದಿಂದ ಇರುತ್ತಿದ್ದರು. ಹೀಗೆ ಪಾಂಡುವು ಧೃತರಾಷ್ಟ್ರನ ಮತ್ತು ವಿದುರನ ವಶಕ್ಕೆ ರಾಜ್ಯವನ್ನೊಪ್ಪಿಸಿ ಭೂಮಿಯನ್ನೆಲ್ಲ ಸಂಚಾರ ಮಾಡುತ್ತಿದ್ದನು. ಇತ್ತಲಾಗಿ ಧೃತರಾಷ್ಟ್ರನು ರಾಜ್ಯವನ್ನು ವಹಿಸಿದ ಮೇಲೆ ಸತ್ಯಸಂಧನಾದ ವಿದುರನು ರಾಜ್ಯದ ಆದಾಯ ವ್ಯಯಗಳು, ದಾನ ಧರ್ಮಗಳು, ಭೃತ್ಯರ ಮೇಲ್ವಿಚಾರಣೆ, ಅನ್ನದಾನಾದಿಗಳಿಂದ ಅರ್ಥಿಗಳನ್ನೆಲ್ಲ ಪೋಷಿಸುವುದು, ಇಂತಹ ಆಡಳಿತಗಳನ್ನೆಲ್ಲ ನೋಡುತ್ತಿದ್ದನು. ಮಹಾಪರಾಕ್ರಮಿಯಾದ ಭೀಷ್ಮನು ಸೇನಾ ವ್ಯವಸ್ಥೆ, ಶತ್ರು ರಾಜರೊಡನೆ ಸಮಯೋಚಿತವಾಗಿ ನಡೆಸಬೇಕಾದ ಸಂಧಿ ವಿಗ್ರಹಾದಿಗಳು, ಸಾಮಂತ ರಾಜರ ವಿಚಾರಗಳು ಇವನ್ನೆಲ್ಲ ನೋಡಿಕೊಳ್ಳುತ್ತಿದ್ದನು. ನಿನ್ನ ತಂದೆಯಾದ ಧೃತರಾಷ್ಟ್ರನು ರಾಜನೆನಿಸಿಕೊಂಡು ಸಿಂಹಾಸನದಲ್ಲಿ ಕುಳಿತು ಮಹಾತ್ಮನಾದ ವಿದುರನಿಂದ ಸದಾ ಉಪಚರಿಸಲ್ಪಡುತ್ತಿದ್ದನು. ಅಂಥವರ ಕುಲದಲ್ಲಿ ಹುಟ್ಟಿದ ನೀನು ನಿನ್ನ ಕುಲದಲ್ಲಿಯೇ ಭೇದ ಬುದ್ಧಿಯನ್ನೇಕೆ ತೋರಿಸುತ್ತಿರುವೆ? ನಿನ್ನ ಅಣ್ಣ ತಮ್ಮಂದಿರಾದ ಪಾಂಡವರೊಡನೆ ಒಂದಾಗಿ ಕಲೆತು ಉತ್ತಮ ಭೋಗಗಳನ್ನು ಅನುಭವಿಸು. ದುರ್ಯೋಧನ, ನಾನು ಯುದ್ಧಕ್ಕೆ ಭಯಪಟ್ಟಾಗಲಿ ಏನೋ ಒಂದು ಪ್ರಯೋಜನಾಪೇಕ್ಷೆಯಿಂದಾಗಲಿ ಹೀಗೆ ಹೇಳುವೆನೆಂದು ಎಣಿಸಬೇಡ. ನಿನ್ನಿಂದ ನನಗೆ ಏನೂ ಬೇಕಾದುದಿಲ್ಲ. ಭೀಷ್ಮನು ಕೊಡುವುದೇ ನನಗೆ ಸಾಕು. ಅದೇ ನನಗೆ ಪ್ರಿಯವಾದುದು. ನನ್ನ ಜೀವನಕ್ಕಾಗಿ ನಾನು ನಿನ್ನಿಂದ ಏನನ್ನು ಅಪೇಕ್ಷಿಸುವವನಲ್ಲ. ಕುಮಾರ, ಹೆಚ್ಚೇಕೆ ಭೀಷ್ಮನೆಲ್ಲಿದ್ದರೆ ಅಲ್ಲಿ ದ್ರೋಣನಿರಬೇಕೆಂದು ತಿಳಿ. ಈ ಭೀಷ್ಮನು ಹೇಳಿದಂತೆ ನಡೆಸು. ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಟ್ಟುಬಿಡು. ನಿನಗೆ ಹೇಗೋ ಹಾಗೆ ನಾನು ಆ ಪಾಂಡವರಿಗೂ ಆಚಾರ್ಯನು. ಅಶ್ವತ್ಥಾಮನು ಹೇಗೆಯೋ ಹಾಗೆಯೇ ನನಗೆ ಅರ್ಜುನನು. ಇನ್ನು ಹೆಚ್ಚು ಮಾತಿನಿಂದೇನು? ಎಲ್ಲಿ ಧರ್ಮವೋ ಅಲ್ಲಿ ಜಯವೂ ಸಿದ್ಧವೂ ಎಂದನು. ದ್ರೋಣನು ಈ ಮಾತನ್ನು ಹೇಳಿ ಮುಗಿಸಿದ ಮೇಲೆ ವಿದುರನು ತನ್ನ ತಂದೆಯಾದ ಭೀಷ್ಮನ ಮುಖವನ್ನು ನೋಡುತ್ತಾ, ಜನಕ, ದೇವವ್ರತ, ನಾನೊಂದು ಮಾತನ್ನು ಹೇಳಬೇಕೆಂದಿರುವೆನು, ಕೇಳು. ಈ ಕೌರವ ವಂಶವು ಮೊದಲೇ ನಷ್ಟವಾಗಿ ಹೋಗಿದ್ದುದು ನಿನ್ನಿಂದ ಉದ್ಧೃತವಾಯಿತು. ನಾನು ನಿನ್ನ ಮುಂದೆ ಎಷ್ಟು ವಿಧವಾಗಿ ಗೋಳಾಡಿದರೂ ಪ್ರಯೋಜನವಿಲ್ಲದೆ ನೀನು ಉಪೇಕ್ಷಿಸುತ್ತಿರುವೆ. ನಮ್ಮ ವಂಶಕ್ಕೆ ಕುಲಘಾತುಕನಾದ ಈ ದುರ್ಯೋಧನನೆಂಬುವನು ಯಾವನು? ಇವನಿಗೆ ನಮ್ಮ ರಾಜ್ಯದಲ್ಲಿ ಸಂಬಂಧವೇನಿದೆ? ಕೇವಲ ಲೋಭವಶನಾದ ಅವನ ಮಾತನ್ನು ನೀನು ಅನುವರ್ತಿಸುತ್ತಿರುವುದೇಕೆ? ಅವನಿಗೆ ಎಷ್ಟು ಸಮಾಧಾನ ಬೇಕೆ? ಇವನು ಅನಾರ್ಯನು, ಉಪಕಾರ ಸ್ಮರಣೆಯಿಲ್ಲದ ಕೃತಜ್ಞನು, ಲೋಭದಿಂದ ಬುದ್ಧಿಗೆಟ್ಟವನು, ಧರ್ಮಾರ್ಥಗಳನ್ನು ವಿಮರ್ಶಿಸಿ ತಿಳಿಯಲಾರದವನು, ತಂದೆಯ ಆಜ್ಞೆಯನ್ನೇ ಮೀರಿ ನಡೆಯತಕ್ಕವನು. ಈ ನೀಚನ ದೆಸೆಯಿಂದ ಕೌರವರೆಲ್ಲರೂ ಈಗ ಮೊತ್ತಕ್ಕೆ ಸಾಯುತ್ತಿರುವರು. ಈಗಲಾದರೂ ನೀನು ಅವರನ್ನು ಬದುಕಿಸುವ ಯೋಚನೆಯನ್ನು ಮಾಡು. ಜನಕ, ಇದಕ್ಕೆ ಮೊದಲೇ ನೀನು ರಾಜನಾದ ಧೃತರಾಷ್ಟ್ರನನ್ನು, ನನ್ನನ್ನು ನಿನ್ನ ಆಜ್ಞೆಯಲ್ಲಿ ಅಡಗಿಸಿ
ಚಿತ್ರದ ಬೊಂಬೆಗಳಂತೆ ಮಾಡಿ ಇರಿಸಿದ್ದೆಯಲ್ಲವೇ? ಅದರಂತೆ ದುರ್ಯೋಧನನನ್ನು ಈಗ ನೀನು ಅಡಗಿಸಿಡಬಾರದೇಕೆ? ಬ್ರಹ್ಮನು ಪ್ರಜೆಗಳನ್ನೆಲ್ಲ ಸೃಷ್ಟಿಸಿ ಅವರನ್ನೆಲ್ಲ ಸಂಹರಿಸುವಂತೆ ನೀನೇ ಮೊದಲು ಈ ಕುಲವನ್ನು ಉದ್ಧರಿಸಿ ಈಗ ಕುಲಕ್ಷಯವಾಗುವುದನ್ನು ನೋಡುತ್ತಾ ಉಪೇಕ್ಷಿಸಬಹುದೇ? ಒಂದು ವೇಳೆ ಇಂತಹ ವಿನಾಶ ಕಾಲದಲ್ಲಿ ನಿನಗೂ ಬುದ್ಧಿಯು ಕೆಟ್ಟು ಹೋಗಿದ್ದ ಪಕ್ಷದಲ್ಲಿ ನಡೆ, ನೀನು ನಾನು ಈ ಧೃತರಾಷ್ಟ್ರನೊಡನೆ ಎಲ್ಲಿಯಾದರೂ ಕಾಡು ಪಾಲಾಗಿ ಹೊರಟು ಹೋಗುವೆವು. ಹಾಗಿಲ್ಲವೇ ದುರಾತ್ಮನು ಯಾವಾಗಲೂ ವಂಚನೆಯಲ್ಲಿಯೇ ಬುದ್ಧಿಯುಳ್ಳವನು ಆದ ಈ ದುರ್ಯೋಧನನನ್ನು ಈಗಲೇ ಕಟ್ಟಿಹಾಕಿ ಪಾಂಡವರೊಡನೆ ಸೇರಿ ನೀನೇ ಈ ನಮ್ಮ ರಾಜ್ಯವನ್ನು ಪಾಲಿಸು. ರಾಜಶಾರ್ದೂಲ, ಪ್ರಸನ್ನನಾಗು. ಪಾಂಡವರಿಗೂ ಕೌರವರಿಗೂ ಇತರ ಎಲ್ಲ ರಾಜರಿಗೂ ದೊಡ್ಡ ವಿನಾಶವು ಎದುರು ನೋಡುತ್ತಿದೆ ಎಂದನು. ವಿದುರನು ಈ ಮಾತುಗಳನ್ನು ಹೇಳಿ ಮುಗಿಸಿ ಬಹಳ ಚಿಂತಾಕುಲನಾಗಿ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಟ್ಟು ಏನನ್ನೋ ಧ್ಯಾನಿಸುತ್ತಾ ಸ್ತಬ್ಧನಾಗಿದ್ದನು. ಆಗ ಸುಬಲ ರಾಜಪುತ್ರಿಯಾದ ಗಾಂಧಾರಿಯು ವಂಶನಾಶಕ್ಕಾಗಿ ಭಯಪಟ್ಟು ಎಲ್ಲ ರಾಜರ ಮುಂದೆ ಪಾಪಿಯು ಘಾತುಕನೂ ಆದ ಆ ದುರ್ಯೋಧನನನ್ನು ಕುರಿತು ಕೋಪದಿಂದ ಹೀಗೆಂದು ಹೇಳುವಳು: ಎಲ ಪಾಪಿ, ಈ ಸಭೆಯಲ್ಲಿ ನೆರೆದಿರುವ ಎಲ್ಲ ರಾಜರು, ಬ್ರಹ್ಮರ್ಷಿಗಳು, ಇನ್ನು ಇತರ ಸಭಾಸದರು ಸಾವಧಾನವಾಗಿ ಕೇಳಲಿ. ಪಾಪಿಯಾದ ನೀನು ನಿನ್ನ ಕಡೆಯವರೊಡನೆ ಸೇರಿಕೊಂಡು ಎಂತೆಂತಹ ಮಹಾನ್ ಅಪರಾಧಗಳನ್ನು ನಡೆಸಿದೆಯೋ ಅವೆಲ್ಲವನ್ನು ಇವರ ಮುಂದೆ ಹೇಳುವೆನು. ಎಲ್ಲರೂ ಕೇಳಲಿ. ಕೌರವರ ರಾಜ್ಯವು ಆ ಕುಲಕ್ರಮದಲ್ಲಿ ಜ್ಯೇಷ್ಠಾನುಕ್ರಮವಾಗಿ ಅನುಭವಿಸಲ್ಪಡಬೇಕಾದುದು. ಈ ಕುಲಧರ್ಮವು ನಮಗೆ ಹಿಂದಿನಿಂದ ಬಂದುದು. ಘಾತುಕನು ಪಾಪಾತ್ಮನೂ ಆದ ನೀನು ನಿನ್ನ ದುರ್ನಯದಿಂದ ಈಗ ಆ ರಾಜ್ಯವನ್ನೇ ನಾಶ ಮಾಡುತ್ತಿರುವೆ. ದುರ್ಯೋಧನ, ನಿನ್ನ ತಂದೆಯಾದ ಧೃತರಾಷ್ಟ್ರನು ಈಗ ರಾಜ್ಯಕ್ಕೆ ಅಧಿಪತಿ. ಅವನ ಕೈಕೆಳಗೆ ಅವನ ತಮ್ಮನಾದ ಮತ್ತು ದೀರ್ಘದೃಷ್ಟಿಯುಳ್ಳ ವಿದುರನು ಇರುವನು. ಇವರಿಬ್ಬರನ್ನು ಮೀರಿ ನೀನು ಈಗ ನಿನ್ನ ಅಜ್ಞಾನದಿಂದ ಇಲ್ಲಿನ ಏಕಾಧಿಪತ್ಯಕ್ಕೆ ಆಶೆ ಪಡುತ್ತಿರುವೆಯಾ? ರಾಜನು ವಿದುರನು ಇಬ್ಬರು ಮಹಾಪ್ರಭಾವವುಳ್ಳವರು. ಅವರು ಕೂಡ ಭೀಷ್ಮನ ಮುಂದೆ ತಾವು ಅಸ್ವತಂತ್ರರೆಂದು ತಿಳಿದು ಅವನಿಗೆ ವಿಧೇಯರಾಗಿ ನಡೆಯುತ್ತಿರುವರು. ಅವನನ್ನೇ ತಮಗೆ ರಾಜನೆಂದು ಭಾವಿಸುತ್ತಿರುವರು. ಆದರೆ ಮಹಾತ್ಮನಾದ ಭೀಷ್ಮನು ಧರ್ಮಜ್ಞನಾದುದರಿಂದ ತಾನು ರಾಜ್ಯವನ್ನೊಲ್ಲೆನೆಂದು ಬಿಟ್ಟಿರುವನು. ಈ ಕಾರಣದಿಂದಲೇ ರಾಜ್ಯವು ಪಾಂಡುವಿನ ಕೈ ಸೇರಿತು. ಆದ್ದರಿಂದ ಈಗ ಈ ರಾಜ್ಯವು ಆತನ ಮಕ್ಕಳಾದ ಪಾಂಡವರದೇ ಹೊರತು ಬೇರೊಬ್ಬರಿಗೆ ಇದರ ಮೇಲೆ ಅಧಿಕಾರವಿಲ್ಲ. ಆದುದರಿಂದ ಈ ಸಮಸ್ತ ಕೌರವ ರಾಜ್ಯವು ಪಾಂಡವರಿಗೆ ಪಿತೃಪಿತಾಮಹ ಪರಂಪರೆಯಾಗಿ ಅನುಭವಕ್ಕೆ ಬಂದು ಮುಂದೆಯೂ ಅವರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕ್ರಮವಾಗಿ ಹೋಗತಕ್ಕುದು. ದುರ್ಯೋಧನ, ಮಹಾತ್ಮನು ಕುರುವೃದ್ಧನು ಧೀಮಂತನೂ ಆದ ಈ ದೇವವ್ರತನು ಅಂದರೆ ಭೀಷ್ಮನು ಹೇಗೆ ಹೇಳುವನು ಅದರಂತೆ ನಡೆಯಬೇಕಾದುದು ಸ್ವಧರ್ಮವನ್ನು ಪಾಲಿಸತಕ್ಕ ನಮಗೆ ಅವಶ್ಯ ಕರ್ತವ್ಯವು. ರಾಜನಾದ ನಿನ್ನ ತಂದೆಯು ವಿದುರನು ಹೇಳುವ ಮಾತುಗಳು ಕೂಡ ಮಹಾವ್ರತನಾದ ಆ ಭೀಷ್ಮನ ಅನುಮತಿಯಿಂದಲೇ ಹೇಳಿದುದೆಂದು ತಿಳಿ. ನಮ್ಮ ಕುಲಕ್ಕೆ ಕ್ಷೇಮವನ್ನು ಬಯಸತಕ್ಕವರೆಲ್ಲರೂ ಧರ್ಮವನ್ನು ಮುಂದಿಟ್ಟುಕೊಂಡು ನಡೆಸಬೇಕಾದ ಕಾರ್ಯವು ಅದೇ. ಆದುದರಿಂದ ಕುಮಾರ, ನ್ಯಾಯಗತವಾದ ಈ ಕೌರವ ರಾಜ್ಯವನ್ನು ನಿನ್ನ ತಂದೆಯ ಮತ್ತು ಭೀಷ್ಮಾಚಾರ್ಯನ ಆಜ್ಞೆಗೆ ಬದ್ಧನಾಗಿ ಧರ್ಮಪುತ್ರನಾದ ಆ ಯುಧಿಷ್ಠಿರನು ಆಳುತ್ತಿರಲಿ ಎಂದಳು. ಇದು 148ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.